ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತಿನ ರೆಸಿಪಿ ಪುದೀನ ರೈಸ್ ಬಾತ್. ಬೇರೆ ಬೇರೆ ಥರದ ರೈಸ್ ಐಟಮ್ಗಳನ್ನು ತೋರಿಸ್ಕೊಡಿ ಅಂತ ನೀವು ಕೆಲವರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ. ಅದಕ್ಕೆ ಇದನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ಅಕ್ಕಿನ ನೆನೆಸಿಟ್ಕೋಬೇಕು. 1 ಕಪ್ ಅಕ್ಕಿನ ನಾನು ಚೆನ್ನಾಗಿ ತೊಳೆದು ಈ ಥರ ನೀರಲ್ಲಿ ಒಂದು 20 ನಿಮಿಷ ನೆನೆಸಿಟ್ಕೋತೀನಿ. ಆಮೇಲೆ ಈ ಮಸಾಲೆಗೆ 1 ಕಪ್ ಆಗಿರುವಷ್ಟು ಪುದೀನ ಎಲೆ, ಹಾಗೆ ಸ್ವಲ್ಪ ಹಸಿಮೆಣಸು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದೆರಡು. ಹಸಿಮೆಣಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, 1-2 ಚಮಚ ಕಾಯಿ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಇದು ಇವಾಗ ರೆಡಿ ಆಗಿದೆ. ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು 1-2 ಚಮಚ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ನೀವು ಎಣ್ಣೆನೂ ಹಾಕ್ಬೋದು. ಮತ್ತು 1-2 ಪಲಾವ್ ಎಲೆ, ಸ್ವಲ್ಪ ಚಕ್ಕೆ ಮತ್ತು 1 ಮರಾಠಿ ಮೊಗ್ಗು, ಹಾಗೆ ಏಲಕ್ಕಿ, ಹಾಗೆ 1-2 ಲವಂಗ, ಇದಿಷ್ಟು ಹೋಲ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಗೋಡಂಬಿ. ಇದು ಗೋಡಂಬಿ ಕೆಂಪಾಗೋ ತನಕ ಸ್ವಲ್ಪ ಹುರ್ಕೊಂಡು, ಆಮೇಲೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, 2 ಈರುಳ್ಳಿ ಬಳಸಿದ್ದೀನಿ ನಾನು 1 ಕಪ್ ಅಕ್ಕಿಗೆ ಇಲ್ಲಿ. ಮತ್ತು 1 ಟೊಮೆಟೊನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಮತ್ತು ಇವಾಗ ನಾನಿಲ್ಲಿ ಬಟಾಣಿ ಹಾಕ್ತಾಯಿದ್ದೀನಿ. ಇದು ಫ್ರೋಝನ್ ಪೀಸ್ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು ತರಕಾರಿ ಬೇಯೋದಕ್ಕೆ. ನೀವು ಒಣ ಬಟಾಣಿನ ಕೂಡ ನೆನೆಸಿಟ್ಕೊಂಡು ಬಳಸ್ಬೋದು, ಅದು ಚೆನ್ನಾಗಾಗುತ್ತೆ. 1-2 ನಿಮಿಷ ಆದಮೇಲೆ ಈ ರುಬ್ಬಿಟ್ಟಿರೋ ಮಸಾಲೆ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ನೀರಾಗಿದೆ, ಅದು ಸ್ವಲ್ಪ ಡ್ರೈ ಆಗಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಇದನ್ನು ನಾನು ಬಾಡಿಸ್ಕೊತೀನಿ. ಇವಾಗ ಇದು ರೆಡಿಯಾಗಿದೆ. ನೆನೆಸಿಟ್ಕೊಂಡಿರೋ ಅಕ್ಕಿನ ಇವಾಗ ಹಾಕೋಣ. ಅಕ್ಕಿ 20 ನಿಮಿಷಕ್ಕಿಂತ ಜಾಸ್ತಿ ನೆನೆಯೋದು ಬೇಡ, ನೀರು ತೆಗೆದಿಟ್ಕೊಂಬಿಡಿ ಜಾಸ್ತಿ ಹೊತ್ತಾದರೆ. ಆಮೇಲೆ 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ, ಸಾಕಷ್ಟು. 1:2 ಇಷ್ಟು ಹಾಕಿದ್ರೆ ಸಾಕು. ಇದನ್ನು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಉಪ್ಪು ಅಡ್ಜಸ್ಟ್ ಮಾಡಿಕೊಂಡು 1 ಚಮಚ ತುಪ್ಪ ಮೇಲಿಂದ ಹಾಕ್ತಾಯಿದ್ದೀನಿ. ಇದನ್ನು ಇವಾಗ 3 ವಿಸಿಲ್ ಬರೆಸ್ಬೇಕು. ಮುಚ್ಚಳ ಮುಚ್ಚಿಬಿಟ್ಟು 2 ವಿಸಿಲ್ನ ನಾನು ಮೀಡಿಯಮ್ ಊರಿನಲ್ಲಿ ಬರೆಸ್ತೀನಿ, ಮತ್ತು ಸಿಮ್ಮರಲ್ಲಿ 1 ವಿಸಿಲ್. ಆವಾಗ ಕಂಪ್ಲೀಟಾಗಿ ಚೆನ್ನಾಗಿ ಬೆಂದಿರುತ್ತೆ. ಇದೆಲ್ಲ ಆದಮೇಲೆ ಮತ್ತೆ ನಾವು ನಿಧಾನಕ್ಕೆ ಇದನ್ನು ಓಪನ್ ಮಾಡಿ ನೋಡೋಣ. ಅಷ್ಟರಲ್ಲಿ ನಾನು ಒಂದು ಸಿಂಪಲ್ ರಾಯ್ತ ಮಾಡ್ಕೋತಾ ಇದ್ದೀನಿ, ಈರುಳ್ಳಿ ರಾಯ್ತ. ಈರುಳ್ಳಿನ ಈ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸು ಹಾಕಿಬಿಟ್ಟು, ಗಟ್ಟಿ ಮೊಸರಿದ್ದರೆ ಅದೊಂದು 2-3 ಸೌಟ ಆಗೋಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ರಾಯ್ತ ರೆಡಿಯಾಗುತ್ತೆ. ಬೇಕಿದ್ದರೆ ಟೊಮೆಟೊ ಅಥವಾ ಕುಕುಂಬರ್ ಹಾಕೋಬೋದು ಅದಕ್ಕೆ. ಆಮೇಲೆ ಇವಾಗ ಈ ಪ್ರೆಷರೆಲ್ಲ ಕಂಪ್ಲೀಟ್ ಇಳಿದಿದೆ ನೋಡಿ. ಇದು ಮಗ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆಯಾ? ನೀರಿನ ಅಂಶ ಇಲ್ಲ, ಅನ್ನ ಚೆನ್ನಾಗಿ ಬೆಂದಿದೆ, ಮತ್ತು ಇದು ಟೆಕ್ಸ್ಚರ್ ಕೂಡ ಕರೆಕ್ಟಾಗಿ ಬಂದಿದೆ ಇದ್ರದ್ದು. ಸೊ ಟೇಸ್ಟ್ ಒಂದು ನೋಡಬೇಕಷ್ಟೇ ಹೇಗಿದೆ ಅಂತ. ನೋಡೋದಕ್ಕೆ ಪರ್ಫೆಕ್ಟಾಗಿ ಇದು ಬೆಂದಿದೆ. ಇವಾಗ ಇದನ್ನು ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಒಂದು ತಟ್ಟೆಗೆ. ಸೊ ಈಸಿಯಾಗಿ ಈ ಥರ ಪುದೀನ ಪಲಾವ್ನ ಬೇಗ ನೀವು ಮಾಡ್ಕೋಬೋದು. ಇದನ್ನು ಈರುಳ್ಳಿ ರಾಯ್ತ ಜೊತೆ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಈ ಥರ ಮಾಡಿ ನೋಡಿ. ಈ ಪುದೀನ ರೈಸ್ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.